ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ವೆಲ್ಕಮ್ ಟು ಮೈ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಾ? ನನಗೆ ಹೇಳ್ತಿದ್ದೆಲ್ಲ ಭಾರತ್ ಸಿನಿಮಾ ಓಪನ್ ಆಗ್ತದೆ ಜೋಡಸ್ದಲ್ಲಿ. ಅಲ್ಲೇ ನೋಡು ಭಾರತ್ ಸಿನಿಮಾ. ಸೊ ಗೈಸ್, ಇಲ್ಲಿ ನೋಡಿ, ಜೋಡ್ ರಸ್ತೆಯಲ್ಲಿ ಭಾರತ್ ಸಿನಿಮಾ ಓಪನ್ ಆಗ್ತಾ ಇದೆ. ಸೊ ತುಂಬಾ ಖುಷಿಯ ವಿಷಯ ಇದು. ನಾವು ಎಲ್ಲಿ ಹೋಗ್ತಿದೀವಿ ಅಂದ್ರೆ ಎಲ್ಲಿ ಅಲ್ಲ, ಅದು ಎಲ್ಲಿ ಹೋಗ್ತಿದೀವಿ ಅಂದ್ರೆ ಇವನಿಗೆ ಕನ್ನಡ ಈಗ ನಾನೇ ಹೇಳಿಕೊಡ್ಬೇಕಾ ಅಂತ. ಎಂತ ವಿಷಯ ಅಂತ ಹೇಳಿದ್ರೆ, ನಾವಿವಾಗ ಉಂಟಲ್ಲ ವರ್ಕೌಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಆಯ್ತಾ? ನೀವ್ ಈ ತರ ವರ್ಕೌಟ್ ಉಂಟಲ್ಲ ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ. ನಾನೀಗ ಆಯಿಲ್ ಅಲ್ಲಿ ತಂದೀನಿ, ಫುಲ್ ಮೈಗೆಲ್ಲ ಆಯಿಲ್ ಹಾಕಿ ಬಿಸಿಲಲ್ಲಿ ಕುತ್ಕೊಂಡು ನಾನು ಕರಿಯ ಆಗ್ಬಂತ ಇದ್ದೀನಿ. ಕರಿಯ ಇವತ್ತು. ಸೊ ಗೈಸ್, ಎಂತ ವಿಷಯ ಅಂತ ಹೇಳಿದ್ರೆ, ಇವನು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾನೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ. ಅದಕ್ಕೆ ಇವನಿಗೆ ಸ್ವಲ್ಪ ನಾವು ಟ್ಯಾನ್ ಮಾಡಿಸುವ ಅಂತ ಹೇಳಿ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಬೆನ್ನು ಕೂಡ ಕಿರಿಲಿಕ್ಕೆ ಆಗ್ತಿಲ್ಲ ನಂದು, ಫುಲ್ ಮಸಲ್ ಬಿಲ್ಡ್ ಆಗಿದೆ ನೋಡಿ. ನಾವು ಹೋಗೋ ಪ್ಲೇಸೇ ಡಿಫ್ರೆಂಟ್ ಇತ್ತಾಯ್ತಾ ಇವತ್ತು. ಇವನ್ ಫುಲ್ ಝೋನ್ ಔಟ್ ಆಗಿ ಉಂಟಲ್ಲ, ನನ್ಗೆ ಎಲ್ಲೋ ಕರ್ಕೊಂಡು ಬಂದಿದ್ದಾನೆ. ಅದಕ್ಕೆ ನಾನು ಕೇಳ್ತಿದ್ದೇನೆ, ಎಲ್ಲಿ ಹೋಗ್ತಿದ್ದೇವೆ ನಾವು? ಸೊ ಅದೊಂದು ಸತ್ಯ ಆಗ್ತದೆ. ಎಂತ ಗೊತ್ತು, ನಾನು ಅದು ದಾರಿ ಅಂತ ಎಣಿಸಿರ್ತೀನಿ. ನಾನು ಅದೇ ಕೇಳ್ತಿದ್ದೀನಿ ನಿಂಗೆ ಅವಾಗಿಂದ, ಎಲ್ಲಿ ಹೋಗ್ತಿದ್ದಿ ನೀನು ಅಂತ. ನಂದೆಂದ ಗೊತ್ತಾ ಪ್ಲಾನ್ ಎಂತ ಇದ್ದಿದ್ದು, ಅಲ್ಲಿ ಟ್ರಾಫಿಕ್ ಜಾಮ್ ಇರ್ತದೆ, ಅದಕ್ಕೆ ನಾನು ಇಲ್ಲಿಂದ ಇಟ್ಕೊಂಡು ಬರುವ ಅಂತ. ಇಲ್ಲಿ ಬಾರ, ಬಿಯರ್ ಕುಡ್ದು ಹಾಕಿದ್ದಾರೆ ನೋಡ. ನಿನಗೆ ಇದರದ್ದು ಬಗ್ಗೆ ಎಂತ ಹೇಳಲಿಕ್ಕುಂಟು? ಇದು ನಾನಂತೂ ಮಾಡ್ಲಿಲ್ಲ, ಇವನೇ ಇರ್ಬೇಕು ಗೈಸ್. ನಂಗೆ ಸ್ವಲ್ಪ ಡೌಟ್. ಔಟ್ಫಿಟ್ ನೋಡಿ ಅಂಕಲ್, ನಮ್ಗೆ ನೋಡಿ ಹೋಗ್ತಿದ್ದಾರೆ ಯಾರು ಅಂತ. ಈಗ ನಿಮ್ಗೆ ನೆಕ್ಸ್ಟ್ ಆಫ್ರಿಕಾಗೆ ಟ್ರಿಪ್ ಇಟ್ಕೊಂಡು ಹೋಗ್ತೀವಿ ನಾವು, ಕಾರ್ಕಳದಲ್ಲಿ ಇಬ್ಬರು ಆಫ್ರಿಕಾ ತರ ಆಗಿರ್ತೀವಿ ನಾವು ಇಬ್ಬರು. ಇಲ್ಲಿ ಕೊಡೆ ತರ್ಬೋದಾಗಿತ್ತಲ್ಲ. ನಿಂಗೆ ಎಂತ ಮಂಡೆ ಇಲ್ಲವಾ ಕೊಡೆದಲ್ಲಿ? ನೀನ್ ನಂಗೆ ಸ್ವಲ್ಪ ಹೀಗೆ ಹಿಡಿ ಕೊಡೆಯಲ್ಲಿ. ಕೊಡೆ ನಂದು ಶರ್ಟ್ ತೆಗ್ದು ಇಡ್ಬೇಕಾ ನಿಂಗೆ? ಇಷ್ಟು ದೂರ ಇಟ್ಕೊಂಡು ಹೋಗ್ತಿದ್ದೆ. ನಂಗೆ ಎಂತ ಗೊತ್ತಾ, ನೀನ್ ಹೇಳಿದಲ್ಲ ನಿಂಗೆ ಪ್ಲೇಸ್ ಗೊತ್ತುಂಟ ಅಂತ. ಇದು ನೀನ್ ಅಲ್ಲಿ ಪಾರ್ಕಿಂಗ್ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಬಿಸಿಲ್ಲ, ನನ್ಗೆ ಇಷ್ಟು ದೂರ ನಡ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾನೆ. ನಾವು ನೋಡಿ ಇಬ್ಬರು ರೋಡ್ ಮಿಡಲ್ ಅಲ್ಲಿ ಬ್ಲಾಗರ್ಸ್. ರೋಡ್ ಏನೋ ಬೇರೆ ಹೆಸರು ಇಡುವ ರೋಡ್ ಬ್ಲಾಗರ್ಸ್ ಅಂತ. ಗೈಸ್, ನಾವು ಇವಾಗ ನಮ್ಮ ಹೆಸರು ಚೇಂಜ್ ಮಾಡ್ತಿದ್ದೇವೆ. ನಾವು ರೋಡ್ ಬ್ಲಾಗರ್ಸ್. ಅಷ್ಟು ದಡ್ಡ ಉಂಟಲ್ಲ, ದಡ್ಡ. ನಂಗೆ ಗೊತ್ತಿರ್ಬೇಕಲ್ಲ ಇದು, ನಿನ್ನಷ್ಟು ದಡ್ಡ. ಸೊ ಗೈಸ್, ನಿಮ್ಗೊಂದು ಪಾರ್ಕ್ ತೋರಿಸ್ತೇನೆ ನೋಡಿ. ಇದು ವ್ಯೂ ಎಷ್ಟು ಚಂದ ಉಂಟಲ್ಲ. ನಮ್ಮ ಊರಲ್ಲಿ ಸಹ ಒಂದು ಪಾರ್ಕ್ ಉಂಟಾಯ್ತಾ. ನಮ್ದು ಅಲ್ಲಿ ತುಂಬಾ ಪಾರ್ಕ್ ಉಂಟು. ಈ ಕಡೆ ಪಾರ್ಕ್ ತೋರಿಸುವ. ನೋಡಿ ಪಾರ್ಕ್ ನೋಡಿ. ಸೊ ಎಂತ ವಿಷಯ ಅಂತ ಹೇಳಿದ್ರೆ, ನಾವಿಲ್ಲಿಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಸ್ವಲ್ಪ ಎಕ್ಸಸೈಸ್ ಮಾಡಿ ಉಂಟಲ್ಲ, ಮತ್ತೆ ಐಸ್ ಕ್ರೀಮ್ ತಿಂದು ಮನೆಗೆ ಹೋಗುವ. ಇಷ್ಟು ದಿನ ಎಕ್ಸಸೈಸ್ ಮಾಡಿದವರಲ್ಲ, ಇವತ್ತು ಮಾತ್ರ ಎಕ್ಸಸೈಸ್. ನಮ್ಮ ಪಾರ್ಕ್ ಅಲ್ಲಿ ಜಿಂಕೆ ಉಂಟು ನೋಡಿ. ನಿಲ್ಲ, ಸತ್ತು ಹೋಗಿದ ಪಾಪ ಮಾರೆ, ಎಂತ ಸಾಯಿಸಿತು ಮಾರೆ. ಇದೆಂತ ಲಾರಿ ಎಲ್ಲ ಬಿಡ್ಲಿಕ್ಕಿದ್ರೆ ಇಲ್ಲಿ ಪ್ರಾಕ್ಟೀಸ್ಗೆ ಬರ್ಬೋದು. ಇದು ಲಾರಿ ಎಕ್ಸರ್ಸೈಸ್ ಗೈಸ್. ಲಾರಿ ಬಿಡೋರಿಗೆ ಇದೆಲ್ಲ ಎಕ್ಸರ್ಸೈಸ್. ಒಳ್ಳೆ ಸ್ಟಾಮಿನಾ, ಸ್ಟ್ರೆಂತ್ ಎಲ್ಲ ಇದರಲ್ಲಿ ನಿಮ್ಗೆ ಆ ಫೋರ್ ಆರ್ಮ್ಸ್ ಎಲ್ಲ. ನೆಕ್ಸ್ಟ್ ಇದೆಂತ? ಲಾರಿ ಬಿಟ್ಟಿದ್ಮೇಲೆ ಕುತ್ಕೊಳ್ಳೋದು ಎಕ್ಸರ್ಸೈಸ್, ಕುತ್ಕೊಂಡು ಮೆಡಿಟೇಷನ್. ಓಕೆ, ಮಲಗಿದ್ರೆ ಸಹ ತೊಂದ್ರೆ ಇಲ್ಲ, ಜಾಗ ಮಲಗಲಿಕ್ಕೆ ಆಗುದಿಲ್ಲ ಮಾರೆ. ಮಲಗಬಹುದು. ನೆಕ್ಸ್ಟ್ ಬಾ, ಬೇಗ ತೋರಿಸು. ಬೇಗ ತೋರಿಸ್ಬೇಕಾ? ನಾನು ನಿಂತ್ಕೊಳ್ಬೇಕಾ ಈ ಕಡೆ? ಬೇಡ, ಇದು ನಿಂತ್ಕೊಳ್ಳೋದಲ್ಲ, ನಿಂಗೆ ಅದು ಗೊತ್ತಿಲ್ಲಲ್ಲ. ಇಲ್ಲ, ಇಲ್ಲಿ ಕುತ್ಕೊಂಡೆ ಎಕ್ಸರ್ಸೈಸ್. ನಿಂತು ಎಂತ ಮಾಡ್ಲಿಕ್ಕಿಲ್ಲ, ಕುತ್ಕೊಂಡೆ ಆರಾಮ್. ಇದು ನಿಮ್ದು ಸ್ಟಾಮಿನಾ, ನಿಮ್ದು ಹಿಪ್ಸ್, ಟ್ರಿಪ್ಸ್, ಗಿಪ್ಸ್ ಎಲ್ಲ ಡೆವಲಪ್ ಆಗ್ತದೆ ಇದರಲ್ಲಿ. ಓಕೆ, ಇದಲ್ಲಿ ಇನ್ನೊಂದ್ಸತಿ ಕುತ್ಕೊಳ್ಳೋದು. ಇಲ್ಲಿ ಕುತ್ಕೊಳ್ಳಿ, ಸುಮ್ಮನೆ ಕುತ್ಕೊಳ್ಳಿ ಅಷ್ಟೇ. ಮನ ಶಾಂತಿ, ಪೀಸ್. ಈಗ ನಾನು ಹೇಳ್ತೇನೆ, ಇದು ಬಾಕಿದ ಮೆಷಿನ್ ನಾನು ಹೇಳ್ತೇನೆ. ಸುಮ್ಮನೆ ಇದು ಬಿಸಿಲಿಗೆ ತಂದು ದೇವರಾಣೆ ಉಂಟಲ್ಲ, ಆ ಸತ್ಯ ನೋಡಿ. ಇಲ್ಲೋಡಿ ಶೆಕೆ ನೋಡಿ, ಓಡಾಚೆ ಸುಮ್ಮನೆ. ಇದು ಬಿಸಿಲಿಗೆ ನೋಡ, ಕಪ್ಪರಂಟೆ ತರ ಆಗಿದ್ಯಾ ನೀನು. ಹೋಗ ಹಚ್ಚಿ ಸುಮ್ಮನೆ ನಾನು ಲಾರಿ ಬಿಡ್ತೀನಿ ನೆರಳಲ್ಲಿ. ಹೋಗು, ನೀಚಿಂದ ಲಾರಿ ಬಿಟ್ಟು ನಾಚಿಂದ ಬಿಡ್ತೀನಿ ಲಾರಿ. ಇದು ನಿಂತು ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಕೂಡ ಕುತ್ಕೊಳ್ಳಿಕ್ಕೆ. ಸುಮ್ಮನೆ ಹೀಗೆ ಝೋನ್ ಔಟ್ ಆಗಿ ಕುತ್ಕೊಳ್ಳಿಕ್ಕೆ. ಒಳ್ಳೆ ಆಗ್ಬೇಕು ನಿಂಗೆ, ಸುಮ್ಮನೆ ಹೇಳಿದ್ರೆ ಹೀಗೆ ಆಗೋದು. ಜಾನ್, ರೇಸ್ ಮಾಡುವ ಬಾ. ನಾವು ಅಲ್ಲೇ ಉಂಟು ಗಾಡಿ ರೇಸ್. ಸೊ ಗೈಸ್, ನಾನು ಮತ್ತೆ ಜಾನ್ ಈಗ ರೇಸ್ ಮಾಡ್ತಿದ್ದೇವೆ. ಬೇಗ
ಹಾಗೆ ಅವನಿಗೆ ಮಾಡ್ತಾ ಅಂತಿಲ್ಲ. ನಾವು ರೇಸ್ ಮಾಡ್ತಿದ್ದೇವೆ. ಲಂಗ ತರ ಉಂಟು ಮತ್ತೆ. ಇದು ಬಿಸಿಲಲ್ಲಿ ನಾವು ಯಾರು ಫಸ್ಟ್ ಬರ್ತಾರಂತ ನೋಡುವ. ಆಯ್ತಾ? ಓಡು. 1 2 3 ಸ್ಟಾರ್ಟ್. ನಾವು ಸಾಗರ್ ಹೋಟೆಲಿಗೆ ಬಂದಿದ್ದೇವೆ. ಯಾಕಂದ್ರೆ ನಾವೊಂದು ಐಸ್ ಕ್ರೀಮ್ ನೋಡಿದ್ವಿ, ಅದು ತಿನ್ಬೇಕಂದ್ರೆ ತುಂಬಾ ಆಸೆ ಆಗ್ತಾ ಉಂಟು ಅದಕ್ಕೆ. ಐಸ್ ಕ್ರೀಮ್ ವಿ ಆಲ್ ಸ್ಕ್ರೀಮ್ ಫಾರ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಪಾನ್ ಐಸ್ ಕ್ರೀಮ್ ತಂದಿದ್ದೇವೆ ನೋಡಿ. ಇದು ನೋಡಿ, ಐಡಿಯಲ್ ಅವರದ್ದು ಮರ್ಜಿ ಪಾನ್ ಐಸ್ ಕ್ರೀಮ್ ಅಂತ. ಆಯ್ತಾ, ಇದನ್ನ ಓಪನ್ ಮಾಡಿ ನೋಡುವ. ಅವನು ಓಪನ್ ಮಾಡ್ತಾನೆ, ಅವನು ಫಸ್ಟ್ ತಿನ್ನುವ. ಇಲ್ಲ ನಂದು ನಾ ಓಪನ್ ಮಾಡಿ ನಾನು ತಿಂತೀನಿ. ಕೊಡ ಮಗಜಿ ಒಳ್ಳೆ ಉಂಟಾ? ಓಕೆ. ಅಮ್ಮ ಒಳ್ಳೆ ಬಟ್ಟೆ ಇದು ಗೈಸ್. ಇದು ಮೆಟೀರಿಯಲ್ ಉಂಟಲ್ಲ, ರಾಜಸ್ಥಾನಿಂದ ಬಂದಿದ್ದು. ಕ್ಲೀನ್ ಆಯ್ತು. ಇದು ಸ್ಟೋರಿ ನಂಗೆ ಅಂಕಲ್ ಹೇಳಿದ್ದಾಯ್ತಾ. ಎಂತ ವಿಷಯ ಅಂತ ಹೇಳಿದ್ರೆ, ನೇತ್ರಾವತಿ ರಿವರ್ ಅಲ್ಲಿ ಆದದ್ದು ಇದು ಘಟನೆ. ಆಯ್ತಾ, ನಿಜ ಘಟನೆ. ನಾನು ಸಹ ಕೇಳಿದ್ದೇನೆ ಇದು ಸ್ಟೋರಿ ಮುಂಚೆ. ಸುಮ್ನೆ ಹೇಳ್ಬೇಡ. ನೇತ್ರಾವತಿಯಲ್ಲಿ ಆಗಿದಲ್ಲ. ಸೊ ಗೈಸ್, ಇವನ್ ನನ್ಗೆ ಉಂಟಲ್ಲ ಡಿಸ್ಟರ್ಬ್ ಮಾಡ್ತಾನೆ, ಹೀಗಾಗಿ ನಂಗೆ ಮರ್ತೋಗ್ತದೆ. ಇದು ನೇತ್ರಾವತಿಯಲ್ಲಿ ಆಗಿದ್ದು ಸ್ಟೋರಿ ಉಂಟಲ್ಲ, ಭಯಂಕರ ಸ್ಟೋರಿ ಇದು. ನಾ ಹೇಳ್ತೇನೆ ಕೇಳಿ, ಎಂತ ಇದು ಗೊತ್ತುಂಟಾ? ಸೊ ಎಂತ ವಿಷಯ ಅಂತ ಹೇಳಿದ್ರೆ, ನೇತ್ರಾವತಿ ರಿವರ್ ಇಲ್ಲಿ ಉಂಟು. ಆಯ್ತಾ, ಪಕ್ಕದಲ್ಲೆಲ್ಲ ಮಶಾಣ ಉಂಟಂತೆ. ಆಯ್ತಾ, ಸೊ ಅಂಕಲ್ ಮತ್ತೆ ಅವರದ್ದು 4 ಜನ ಫ್ರೆಂಡ್ಸ್ ಉಂಟಲ್ಲ, ಅದು ರಿವರ್ ಹತ್ರ ಹೋದ್ರು. ಅಂದ್ರೆ ಮಧ್ಯಾಹ್ನ ಹೋದದ್ದು. ಆಯ್ತಾ, ಮಧ್ಯಾಹ್ನ ಹೋಗಿದ್ದಾರೆ. ಆಗ ಒಂದು ಹೆಂಗಸಂತೆ ಬಟ್ಟೆ ತೊಳಿತಾ ಇದ್ರಂತೆ. ಬಟ್ಟೆ ತೊಳಿತಿದ್ದಾರೆ. ಆಗ ಇವರೆಲ್ಲ ಹತ್ರ ಹೋಗ್ಬೇಕಾದ್ರೆ ಅದು ಹೆಂಗಸ್ ಹೇಳ್ತದಂತೆ, ನೀರೊಳಗೆ ಇಳಿಬೇಡಿ ಅಂತ ಹೇಳ್ತಿದ್ದಾರೆ. ಇವರೆಂತ, ಆಗ ಇವರೆಲ್ಲ ಮಕ್ಕಳಲ್ಲ, ಇವರೆಲ್ಲ ಕೇಳಲಿಲ್ಲ. ಆಯ್ತಾ, ಅದ್ರಲ್ಲಿ ಒಂದು ಹುಡುಗ ಇದ್ದ. ಆಯ್ತಾ, ಅವನೆಂತ ಮಾಡಿದ, ಅವನ ಆದ್ರೆ ಸಹ ಉಂಟಲ್ಲ, ಇವರದ್ದು ಮಾತು ಕೇಳದೆ ನೀರಲ್ಲಿ ಇಳ್ದ. ಅಂದ್ರೆ ನೀರಿಗೆ ಫಸ್ಟ್ ಕಾಲ್ ಹಾಕಿದ, ಆಮೇಲೆ ಚಪ್ಪಲ್ ಇತ್ತಲ್ಲ ಒಂದು, ಅದು ಮೇಲೆ ಹಾಕಿದ. ಸೊ ಅವ್ನ್ ಕೆಳಗೆ ಹೋದ್ನ. ಈಗ ಅವಾಗ ಎಂತಾಯ್ತು ಅಂತ ಹೇಳಿದ್ರೆ, ಅವ್ರ ಅಜ್ಜಿ ಆಲ್ರೆಡಿ ಹೇಳಿದ್ದಾರೆ, ನಿಲ್ಲು, ನೀರಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಜ್ಜಿ ಆಲ್ರೆಡಿ. ಆದ್ರೆ ಅಜ್ಜಿ ನೀ ಅವಾಗ ಆಂಟಿ ಹೇಳಿದಿ. ಆಯ್ತು, ಯಾರೋ ಒಬ್ರು. ಹಾಗೆ ಆಗುದಿಲ್ಲ, ಯಾರು ಬಟ್ಟೆ ಹೋಗಿದ್ದಾರೆ ಸರಿ ಆಗ್ಬೇಕಲ್ಲ. ಬಟ್ಟೆ ಯಾರು ತೊಳಿತಿದ್ರು ಅವರು. ಆಯ್ತಾ, ಹೇಳಿದ್ರು. ಸೊ ಎಂತಾಯ್ತು ಅಂತ ಹೇಳಿದ್ರೆ, ಅವನು ಒಳಗೆ ಹೋದಲ್ಲ, ಆಗ ನೀರಿಂದ ಒಂದು ಎಂತದ ಎಳಿತಾ ಉಂಟಂತೆ. ಇದು ನಿದ್ದೆ ಕೇಳಿದ್ ನಾನು ಸ್ಟೋರಿ ಈ ತರವೇ. ಎಳ್ದು ಅವನಿಗೆ ನೀರ್ ಒಳಗೆ ಹಾಕಿದೆ. ಆಯ್ತಾ, ಇವರಿಗೆ ಎಂತ ಆಗಿದೆ ಅಂತ ಹೇಳಿದ್ರೆ, ಅಜ್ಜಿ ಹೇಳ್ತಿದ್ದಾರೆ ಇವರಿಗೆಲ್ಲ ಹೋಗ್ಬೇಡಿ ಅಂತ. ಆಯ್ತಾ, ಬಬಲ್ಸ್ ಮಾತ್ರ ಕಾಣ್ತಾ ಉಂಟು, ಬಬಲ್ಸ್ ಬರ್ತಾ ಉಂಟು. ಬಬಲ್ಸ್ ಬರ್ತದಲ್ಲ, ಅವರು ಯಾರಾದ್ರೂ ಮುಳುಗಿದಾಗ ಬಬಲ್ಸ್ ಬರ್ತಾ ಉಂಟಲ್ಲ, ಅದು ಮಾತ್ರ ಬರ್ತಾ ಉಂಟು. ಆಯ್ತಾ, ಮತ್ತೆ ಎಂತ ಆಯ್ತು ಅಂತ ಹೇಳಿದ್ರೆ, ಅವ ಆಲ್ರೆಡಿ ಫುಲ್ ಮುಳುಗಿ ಹೋಗಿದ್ದಾನೆ. ಆಯ್ತಾ, ಇವರದ್ದು ಇನ್ನೊಬ್ರು 2 ಫ್ರೆಂಡ್ಸ್ ಬಂದ್ರಂತೆ. ಅವಾಗ ಇಲ್ಲ, ಯಾರು ಸಹ ಹಾರ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಅಜ್ಜಿ ಹೇಳಿದಾರಲ್ಲ, ಯಾರು ಸಹ ಹಾರ್ಬೇಡಿ ಅಂತ ಉಂಟಲ್ಲ, ಸರ್ಚ್ ಮಾಡ್ಲಿಕ್ಕೆ ಬೇರೆಯವರೆಲ್ಲ ಬಂದಿದ್ದಾರೆ. ಬೇರೆಯವರೆಲ್ಲ ಬಂದ್ರಿ ಇವಾಗ. ಆಯ್ತಾ, ಎಲ್ಲ ಕಡೆ ಹುಡುಕ್ತಿದ್ದಾರಂತೆ, ಎಲ್ಲಿದ್ದಾರೆ ಅಂತ. ಎಲ್ಲಿ ಸಹ ಸಿಕ್ಲಿಲ್ಲ. ಅವ್ರು ಎಲ್ಲಿ ಅದು ಮುಳುಗಿದ್ರಲ್ಲ, ಅದೇ ಪ್ಲೇಸ್ ಅಲ್ಲಿ ಅವರು ಸಿಕ್ಕಿದ್ದಾರೆ. ಅಲ್ಲಿ ಸಹ ನೋಡಿದ್ರ ಫಸ್ಟ್, ಅಲ್ಲಿ ಸಿಕ್ಲಿಲ್ಲ. ಸರಿ ನೋಡ್ಲಿಲ್ಲ ಅವರು, ಎಲ್ಲ ಸರಿ ನೋಡಿದ್ರು. ನಂದು ವ್ಲಾಗ್ಸ್ ನೋಡ್ಲಿಕ್ಕೆ ಹೋಗಿ ನೀವು, ಪರವಾಗಿಲ್ಲ. ಅಂದ್ರೆ ಒಂದು 12 o'clock ಹಾಗೆಲ್ಲ ಓಪನ್ ಮಾಡಿ ನಂದು ವ್ಲಾಗ್ಸ್. ಯಾಕಂದ್ರೆ ಫಸ್ಟ್ ನಿಮ್ಗೆ ಭೂತ ಕಾಣೋದು ಇವಳೆ, ಮತ್ತೆ ಒರಿಜಿನಲ್ ಭೂತ ಬರ್ತದೆ. ವ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡ್ತಿದ್ದೇವೆ. ಟೇಕ್ ಕೇರ್, ಬೈ ಬೈ, ಸಿ ಯು. ಬೈ.